ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ಇವತ್ತು ಕಲಿಕಾ ಚೇತರಿಕೆಯಲ್ಲಿ 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಕಲಿಕಾ ಹಾಳೆ 38ರ ಉತ್ತರಗಳನ್ನು ನೋಡೋಣ. ಇಲ್ಲಿಯವರೆಗೆ ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. 9ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು, ಅದನ್ನು ಒತ್ತಿ ನೋಡ್ಬೋದು. ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಅವಶ್ಯವಾಗಿ ಒತ್ತಿ. ನಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟಡಿ ವಿತ್ ಪರಶುರಾಮ್ ಅಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನಾವುಗಳು ಹಿಂದಿಯಲ್ಲಿ ಕೂಡ ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ, ಅದರ ಲಿಂಕ್ ಇದೆ. ಅಷ್ಟೇ ಅಲ್ಲದೆ ರಾಜ್ಯ ಪಠ್ಯಕ್ರಮದಲ್ಲಿ ಹಿಂದಿ, ಸೈನ್ಸ್ ಮತ್ತು SS ಈ 3 ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ ವಿಡಿಯೋಗಳಿದ್ದಾವೆ. ಆ ಲಿಂಕ್ಗಳನ್ನು ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ, ನೋಡಿ ಅಂತ ಹೇಳ್ತಾ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಲು ಮರೆಯದಿರಿ. ಸೊ ಫಸ್ಟ್ ಆಫ್ ಆಲ್ ಎಲ್ಲ ಒಂದು ಪ್ಲೇಲಿಸ್ಟ್ ಲಿಂಕ್ಗಳಿದ್ದಾವೆ. ಒಂದು ಸರಿ ಪ್ಲೇಲಿಸ್ಟ್ ಲಿಂಕ್ ಹೋಗಿ ನೋಡಿದ್ದೆ ಆದರೆ ನಿಮ್ಮ ತರಗತಿಗಳಿಗೆ ಅನುಕೂಲವಾಗ್ತಕ್ಕಂಥ ವಿಡಿಯೋಗಳನ್ನು ನಿಮಗಾಗಿ ಕಾಯ್ತಾ ಇದ್ದಾವೆ. ಅವುಗಳನ್ನು ನೋಡಿ ಅದರ ಉಪಯೋಗವನ್ನು ಪಡೆದುಕೊಳ್ಳಿ. ಕಲಿಕಾ ಹಾಳೆ 38 9ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಮೊದಲ ಪ್ರಶ್ನೆ ಇತ್ತು, ರಾಷ್ಟ್ರೀಯ ಚಿಹ್ನೆಗಳನ್ನು ಪಟ್ಟಿ ಮಾಡಿರಿ. ಸೊ ರಾಷ್ಟ್ರ ಲಾಂಛನ ಬರ್ತದ. 4 ಮುಖದ ಸಿಂಹ ಅಂತ ಹೇಳ್ಬೋದು. ರಾಷ್ಟ್ರೀಯ ಪಕ್ಷಿ ಇದೆ, ಓಕೆ. ರಾಷ್ಟ್ರೀಯ ಹೂ ಇದೆ, ರಾಷ್ಟ್ರೀಯ ಪ್ರಾಣಿ, ಓಕೆ. ಈ 4 ಏನಪ್ಪಾ ಅಂತ, ರಾಷ್ಟ್ರ ಪಕ್ಷಿ ನವಿಲು, ರಾಷ್ಟ್ರೀಯ ಹೂ, ರಾಷ್ಟ್ರೀಯ ಪ್ರಾಣಿ. ಇವುಗಳನ್ನು ತಾವೇನು ಮಾಡಬೇಕಾಗಿತ್ತು, ಬರಿಬೇಕಾಗಿತ್ತು. ಇಷ್ಟು ಬರೆದ್ರೆ ಸೊ ಫಸ್ಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ ಏನಾಯ್ತಂದ್ರೆ ಕಂಪ್ಲೀಟ್ ಆಯಿತು. ಪ್ರಶ್ನೆ 2, ರಾಷ್ಟ್ರೀಯ ಚಿಹ್ನೆಗಳನ್ನು ನೀವು ಎಲ್ಲಿ ನೋಡಿರುವಿರಿ? ಸೊ ಮುಖ್ಯವಾಗಿ ರಾಷ್ಟ್ರೀಯ ಚಿಹ್ನೆಗಳನ್ನು ನಾವು ಸರ್ಕಾರಿ ಕಚೇರಿಗಳಲ್ಲಿ ಏನು ಮಾಡಿರ್ತಾರಪ್ಪ ಅಂದ್ರೆ ಅಧಿಕೃತವಾಗಿ ಎಲ್ಲ ಕಚೇರಿಗಳಲ್ಲಿ ಪ್ರದರ್ಶನವನ್ನು ಮಾಡ್ತಾರೆ. ಭಾರತದ ಪಾಸ್ಪೋರ್ಟ್ಗಳಲ್ಲಿ, ಆಮೇಲೆ ಸರ್ಕಾರದ ದಾಖಲೆಗಳಲ್ಲಿ ಸಹಿತನೂ ಕೂಡ ಇರ್ತಾವಲ್ಲ, ಅಶೋಕ ಚಕ್ರ, ಸೊ ಮುಂತಾದವುಗಳಲ್ಲಿ, ನಾವು ನಾಣ್ಯಗಳಲ್ಲಿ, ನೋಟುಗಳಲ್ಲಿ, ಇವೆಲ್ಲ ಕಡೆ ನಾವು ಏನು ಮಾಡ್ತೀವಪ್ಪ ಅಂದರೆ ವಿಶೇಷವಾಗಿ ಇವೆಲ್ಲ ರಾಷ್ಟ್ರೀಯ ಚಿಹ್ನೆಗಳನ್ನು ನೋಡ್ತೀವಿ. ಪ್ರಶ್ನೆ 3, ನಮ್ಮ ರಾಷ್ಟ್ರ ಧ್ವಜವನ್ನು ತ್ರಿವರ್ಣ ಧ್ವಜ ಅಂತ ಕರೀತಾರೆ, ಏಕೆ ಅಂತ ಕೇಳಿದ್ದಾರೆ. 3 ಅಂದರೆ 3, ವರ್ಣ ಅಂದರೆ ಬಣ್ಣ. ಸೊ ಅದನ್ನೇ ನೋಡಿ ತಾವು ಉತ್ತರವನ್ನು ಬರೆದ್ರೂ ಕೂಡ ನಿಮ್ಮ ಉತ್ತರ ಸರಿ ಆಗ್ತಿತ್ತು. ನಮ್ಮ ರಾಷ್ಟ್ರಧ್ವಜ 3 ಬಣ್ಣಗಳಿಂದ ಕೂಡಿದೆ. ಕೇಸರಿ, ಬಿಳಿ, ಹಸಿರು. ಆದ ಕಾರಣ ರಾಷ್ಟ್ರೀಯ ಧ್ವಜವನ್ನು ಏನಂತ ಕರೀತಾರೆ ವಿದ್ಯಾರ್ಥಿಗಳೇ? ತ್ರಿವರ್ಣ ಧ್ವಜ ಅಂತ ಕರೀತಾರೆ. ಪ್ರಶ್ನೆ 4, ರಾಷ್ಟ್ರದ ಧ್ವಜಗಳನ್ನು ಯಾವ ದಿನಗಳಲ್ಲಿ ಹಾರಿಸ್ತಾರೆ? ಸೊ ವಿಶೇಷವಾಗಿ ರಾಷ್ಟ್ರೀಯ ಹಬ್ಬಗಳಾಗಿರ್ತಕ್ಕಂಥ ಗಣರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಕ್ಕೆ ಆಚರಿಸ್ತಾರೆ. ಶೋಕಾಚರಣೆ ಇದೆ, ಗಣ್ಯ ವ್ಯಕ್ತಿಗಳ ಮರಣದ ಕಾಲ, ಏನು ಮಾಡ್ತಾರಪ್ಪ ಅಂದ್ರೆ ಅರ್ಧ ಧ್ವಜವನ್ನು ಹಾರಿಸ್ತಾರೆ. ಇವತ್ತು ಪಂಚಾಯಿತಿಗಳಲ್ಲಿ ಸರ್ಕಾರಿ ಕೆಲಸ ಇದೆ, ಓಕೆ. ಒಂದು ರೀತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಸರ್ಕಾರಿ ಕಚೇರಿಗಳ ಮೇಲೆ, ವಿಶೇಷವಾಗಿ ಪಂಚಾಯಿತಿಗಳ ಮೇಲೆ ಹಾರಿಸ್ತಾರೆ. ಅದನ್ನೆಲ್ಲ ನಾವೇನು ಮಾಡ್ತೀವಪ್ಪ ಅಂತಂದರೆ ಈ ರಾಷ್ಟ್ರೀಯ ಧ್ವಜಗಳನ್ನು ಹಾರೋದನ್ನು ನಾವು ನೋಡ್ತೀವಿ. ರಾಷ್ಟ್ರ ಲಾಂಛನಗಳನ್ನು ಎಲ್ಲಿ ನೋಡಿರುವಿರಿ ಅಂತ ಇದೆ. ನಮ್ಮ ರಾಷ್ಟ್ರೀಯ ಲಾಂಛನ ಈ 4 ಮುಖದ ಸಿಂಹ ಇದೆಲ್ಲ, ಆ ರಾಷ್ಟ್ರ ಲಾಂಛನವನ್ನು ಸರ್ಕಾರದ ದಾಖಲೆಗಳಲ್ಲಿ, ಗೆಜೆಟ್ಗಳಲ್ಲಿ, ರಾಜ್ಯಪತ್ರಗಳಲ್ಲಿ ನೋಡ್ತೀವಿ. ಹಣ ಮತ್ತು ನಾಣ್ಯಗಳ ಮೇಲೆ ನೋಡ್ತೀವಿ. ಭಾರತದ ಪಾಸ್ಪೋರ್ಟ್ ಆಗಿರ್ಬೋದು, ಅಶೋಕ ಚಕ್ರ, ಭಾರತದ ಧ್ವಜ, ಇವೆಲ್ಲವುಗಳಲ್ಲಿ ಏನಿದೆಪ್ಪ ಅಂದರೆ ನಮ್ಮ ರಾಷ್ಟ್ರೀಯ ಲಾಂಛನಗಳನ್ನು ನಾವು ನೋಡ್ತೀವಿ. ಚಟುವಟಿಕೆ 2 ಇತ್ತು, ನಮ್ಮ ರಾಷ್ಟ್ರಧ್ವಜದ ಚಿತ್ರ ಬರೆದು ಬಣ್ಣ ಹಚ್ಚಿ ಧ್ವಜದಲ್ಲಿರುವ ಬಣ್ಣಗಳನ್ನು ಏನನ್ನ ಸೂಚಿಸುತ್ತದೆ ಅಂತ ವಿವರಿಸಿ ಕೇಳಿದ್ದಾರೆ. ಸೊ ನೀವೇನು ಮಾಡಬೇಕಾಗಿತ್ತು, ನಮ್ಮ ಭಾರತ ದೇಶದ ರಾಷ್ಟ್ರಧ್ವಜವನ್ನು ಚಿತ್ರಿಸಬೇಕು. ಆ ರಾಷ್ಟ್ರಧ್ವಜ ಚಿತ್ರಿಸಿದ ಮೇಲೆ ತಾವೇನು ಮಾಡಬೇಕಪ್ಪ ಅಂತಂದರೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಬಣ್ಣಗಳನ್ನು ತಾವೇನು ಮಾಡಬೇಕು, ತುಂಬಬೇಕು. ಮತ್ತು ಆ ಬಣ್ಣಗಳು ಯಾವೆಲ್ಲ, ಯಾವೆಲ್ಲ ಒಂದು ಸಂಕೇತದ ಅರ್ಥವನ್ನು ಸೂಚಿಸ್ತವೆ ಅನ್ನೋದನ್ನು ಕೂಡ ತಾವೇನು ಮಾಡಬೇಕಾಗಿತ್ತು ವಿದ್ಯಾರ್ಥಿಗಳೇ, ಬರಿಬೇಕಿತ್ತು. ಉತ್ತರ ನೋಡೋಣ. ಇದಿತ್ತು ಭಾರತದ ರಾಷ್ಟ್ರಧ್ವಜ. ಸೊ ಭಾರತದ ರಾಷ್ಟ್ರಧ್ವಜವನ್ನು ತಾವು ಚಿತ್ರಿಸಿ ಈ ತನ್ನಾಗಿರ್ತಕ್ಕಂಥ ಕೇಸರಿ, ಬಿಳಿ, ಹಸಿರು ಬಣ್ಣಗಳನ್ನು ತುಂಬಬೇಕು. ನಮ್ಮ ರಾಷ್ಟ್ರಧ್ವಜದಲ್ಲಿರ್ತಕ್ಕಂಥ ಕೇಸರಿ ಬಣ್ಣ ಧೈರ್ಯ ಮತ್ತು ತ್ಯಾಗದ ಸಂಕೇತವನ್ನು ಸೂಚಿಸ್ತದೆ. ನಮ್ಮ ಒಂದು ತ್ಯಾಗ ಅಂತ ಹೇಳ್ತೀವಿ, ಧೈರ್ಯ ಅಂತೀವಿ, ಅದನ್ನು ಸ್ಯಾಫ್ರಾನ್ ಕೇಸರಿ ಬಣ್ಣ ಸೂಚಿಸುತ್ತೆ. ಇನ್ನು 2ನೇದು ಮಧ್ಯದಲ್ಲಿರ್ತಕ್ಕಂಥ ಬಿಳಿ ಬಣ್ಣ, ಅದು ಶಾಂತಿಯ ಸಂಕೇತವನ್ನು ಸೂಚಿಸ್ತದೆ. ಕಡೆಯದು ಹಸಿರು ಇದೆ, ಅದು ಪ್ರಗತಿ ಮತ್ತು ಸಮೃದ್ಧಿಯ ಸಂಕೇತವನ್ನು ಸೂಚಿಸ್ತದೆ. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ 9ನೇ ತರಗತಿಯ ಕಲಿಕಾ ಹಾಳೆ 38ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು. ಈ ವಿಡಿಯೋದಲ್ಲಿ ಬರೀ ರಾಷ್ಟ್ರೀಯ ಚಿಹ್ನೆಗಳ ಮಹತ್ವ ಮತ್ತು ರಾಷ್ಟ್ರ ಚಿಹ್ನೆಗಳ ಬಗ್ಗೆ ನಾವೇನು ಮಾಡಿದ್ದೀವಿ, ವಿವರಣೆಯನ್ನು ನೋಡಿದ್ದೀವಿ. ಸೊ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆ ವಿಡಿಯೋಗಳನ್ನು ವೇಟ್ ಮಾಡಿ ಅಂತ ಹೇಳ್ತಾ